ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ 3 ರಾಜ್ಯಗಳ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ಇವತ್ತು 133 TMC ಕೆಪಾಸಿಟಿ ಇದ್ದಂಥ ತುಂಗಭದ್ರಾ ಜಲಾಶಯ 33 TMC ಹೂಳು ತುಂಬಿ ಇವತ್ತು ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಜಿಲ್ಲೆಗಳ ಕೆಳಭಾಗದ ರೈತರಿಗೆ ಅರ್ಧ 50% ರೈತರು ನೀರು ಸಿಗದೆ ಕಣ್ಣೀರು ಇಡ್ತಾ ಇದ್ದೀವಿ. ಅಂದರೆ ಈ ಪರಿಸ್ಥಿತಿಗೆಲ್ಲ ಕಾರಣ ತುಂಗಭದ್ರಾ ಜಲಾಶಯ. ಅಲ್ಲಿ ತುಂಬಿರ್ತಕ್ಕಂಥ ಹೂಳು, ಈ ಹೂಳಿನ ನಿರ್ವಹಣೆ ಮಾಡಬೇಕಂತಂದೇಳಿ 1985ರಿಂದ ಕೂಡ ಎಲ್ಲ ಶಾಸಕರು ಕೇವಲ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಮಾತಾಡ್ತಾರೆ. ವಿಧಾನಸೌಧದಲ್ಲಿ ಒಪ್ಪಿತಪ್ಪಿ ಒಬ್ರು ಯಾರೋ ಶಾಸಕರು ಮಾತಾಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಯಾರೂ ಕ್ರಮ ತೆಗೆದುಕೊಳ್ತಾ ಇಲ್ಲ. 2017ರಲ್ಲಿ ಸರ್ಕಾರ ಗಮನ ಹರಿಸ್ಬೇಕಂತಂದೇಳೇನೆ 101 ಟ್ರ್ಯಾಕ್ಟರ್ಗಳ ಮುಖಾಂತರ 31 ದಿನಗಳವರೆಗೆ ಈ ಜಲಾಶಯದಲ್ಲೇ ರೈತರಿಂದನೇ ಹೂಳು ತೆಗಿತಕ್ಕಂಥ ಪ್ರಯತ್ನ ಮಾಡಿದ್ವಿ. ಆವಾಗ ವಿಧಾನ ಪರಿಷತ್ತು, ವಿಧಾನಸಭೆ, ಪಾರ್ಲಿಮೆಂಟ್ನಲ್ಲಿ ಕೂಡ ಈ ವಿಷಯ ಚರ್ಚೆಗೆ ಬಂದಾಗ ಎಲ್ಲರೂ ಬರೀ ಅಪ್ರಿಷಿಯೇಟ್ ಮಾಡಿದ್ರಿ. ಅವಾಗ ಏನು ಹೇಳಿದ್ರಿ, ನಾವು ಪರ್ಯಾಯ ಜಲಾಶಯ ಕಟ್ತೀವಿ ನವಿಲಿ ಅಂತ ಹೇಳಿದ್ರಿ. ನವಿಲಿ ಪರ್ಯಾಯ ಜಲಾಶಯ ಕಟ್ತೀವಿ ಅಂತ ಹೇಳಿದರು. ಆಂಧ್ರ ತೆಲಂಗಾಣದ ಪರ್ಮಿಷನ್ನು ತಗೊಂಡಿಲ್ಲ. ಇವತ್ತಿನವರೆಗೆ ಆಂಧ್ರ ತೆಲಂಗಾಣ ಜೊತೆಗೆ ನವಿಲಿ ಜಲಾಶಯದ ವಿಷಯ ಮಾತಾಡಿಲ್ಲ. ಒಂದು ವೇಳೆ ನವಿಲಿ ಜಲಾಶಯಕ್ಕೆ ನಿರ್ವಹಣೆ ಮಾಡಬೇಕಾದ್ರೆ ಆ ತಳಿಗಳು ಅಲ್ಲಿ ಮುಳುಗಡಾಗ್ತವೆ. ಮುಳುಗಡಾಗ್ತಕ್ಕಂಥ ಆ ತಳಿಗಳನ್ನ ಅವರು ಸುಧಾರಣೆ ಮಾಡ್ಕೊಂಡು ಮಾಡೋದ್ರೊಳಗೆ 25 ವರ್ಷ ಬೇಕು. ಅಂದರೆ 25 ವರ್ಷದೊಳಗೆ ನಮ್ಮ ಪರಿಸ್ಥಿತಿಗಳೇನು ಅಂದರೆ ನಮ್ಮ ರೈತರ ಪರಿಸ್ಥಿತಿಗಳು ಏನಾಗುತ್ತೆ ಗತಿ ಆಗ್ತದೆ. ಇವತ್ತು ಮೇಲೆ ಅಪರ ಭದ್ರಾ ಪ್ರಾಜೆಕ್ಟ್ ಮಾಡಿ ಇವತ್ತು 4 ಜಿಲ್ಲೆಗಳಿಗೆ ಭದ್ರಲ್ಲಿಂದ ನೀರು ತಗೊಳ್ಕಂತ ಇವತ್ತು 29 TMC ನೀರು ಬಳಕೆ ಆಗ್ತೈತೆ. ಸಿಂಗ್ಟಾಲೂರಿಂದ 30 TMC ನೀರು ಬಳಕೆ ಆಗ್ತೈತೆ, 18 TMC. ಅಂದರೆ ಈ ರೀತಿಯಾಗಿ ಮೇಲ್ಭಾಗದಲ್ಲಿ ನೀರು ಬಳಕೆ ಆಗ್ತಾ ನಮ್ಮಲ್ಲಿ ಹೂಳು ತುಂಬ್ತಾ ಹೋಗಿದ್ರೆ ನಮ್ಮ ರೈತರೆಲ್ಲ ಕಣ್ಣೀರಿಡ್ತಕ್ಕಂಥ ಪರಿಸ್ಥಿತಿ ಬರ್ತೈತೆ. ಹಂಗಾಗಿ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯಗಳ ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನ ಹರಿಸ್ಬೇಕಂತಂದೇಳಿ ಇವತ್ತಿನ ಮತ್ತೊಮ್ಮೆ ರೈತರ ಟ್ರ್ಯಾಕ್ಟರ್ಗಳಿಂದ ಹೂಳು ತೆಗಿತಕ್ಕಂಥ ಪ್ರಯತ್ನಕ್ಕೆ ಬಂದಿದ್ದೀವಿ. ಪೂಜೆ ಮಹಾಸ್ವಾಮೀಜಿಗಳಿಂದ ಪೂಜೆ ನಿರ್ವಹಣೆ ಮಾಡಿ ಹೂಳು ತೆಗಿಯೋಕ್ಕೆ ನಾವು ರೈತರಿಂದ ಪ್ರಾರಂಭ ಮಾಡ್ತೀವಿ. ಇವತ್ತೇನು ನಾವು ಹೂಳಿನ ಜಾತ್ರೆ ಯಾಕೆ ಹಮ್ಮಿಕೊಂಡಿವಪ್ಪ ಅಂದರೆ ಸರ್ಕಾರಕ್ಕೆ ನಾವು ತುಂಬ ವರ್ಷಗಳಿಂದ ತುಂಗಭದ್ರಾ ಜಲಾಶಯದಲ್ಲಿ ಹೂಳು ತುಂಬಿದೆ, ದಯವಿಟ್ಟು ಅದು ಹೂಳನ್ನು ತೆರವುಗೊಳಿಸ್ಬೇಕಂತ ನಾವು ಹೇಳ್ತಾ ಇದ್ದೀವಿ. ಆದರೆ ಸರ್ಕಾರ ಯಾವುದೇ ಕಾರಣಕ್ಕೂ ಗಮನ ಹರಿಸಿಲ್ಲ. ಹಾಗಾಗಿ ನಾವೇನು ಇವತ್ತು ತುಂಗಭದ್ರಾ ರೈತಾಂಗದಿಂದ ನಾವೇ ಸ್ವತಃ ಫ್ಯಾಕ್ಟ್ರಿಗಳ ಮುಖಾಂತರ ನಾವು ತುಂಗಭದ್ರಾ ಜಲಾಶಯದಲ್ಲಿರುವಂಥ ಹೂಳನ್ನು ನಾವೇ ತೆರವುಗೊಳಿಸಿದ್ದೀವಿ. ಇವತ್ತು ಒಂದು ದಿನದ ಸಾಂಕೇತಿಕವಾಗಿ ನಾವು ಹೂಳು ತೆಗೆಯೋದ್ರ ಮುಖಾಂತರ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ, ಆಂಧ್ರ ಪ್ರದೇಶ ಸರ್ಕಾರ, ತೆಲಂಗಾಣ ಸರ್ಕಾರಕ್ಕೆ ನಾವು ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದೀವಿ. ಈ ಮೂಲಕವಾಗಿ ತಾವು ಎಚ್ಚೆತ್ತುಕೊಂಡು ತುಂಗಭದ್ರಾ ಜಲಾಶಯದಲ್ಲಿ ತುಂಬಿರೋ ಹೂಳನ್ನು ಈ ಕೂಡಲೇ ತಾವು ವರ್ಷ ಇಷ್ಟಂತ ತೆರವುಗೊಳಿಸಿದ್ರೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇವರು ಈ ಒಂದು ಜಲಾಶಯದ ಹೂಳಿನ ಬಗ್ಗೆ ಏನಾದರೂ ಅವರು ಇದು ಸರಿಯಾಗಿ ನಿರ್ಣಯಗಳು ತಗೊಳ್ಳದೇ ಇದ್ದಲ್ಲಿ ಮುಂದಿನ ವರ್ಷ ಮತ್ತೆ ದೊಡ್ಡ ಮಟ್ಟದಲ್ಲಿ ಒಂದು 10,000 ಟ್ರ್ಯಾಕ್ಟರ್ಗಳಿಂದ ಹೋರಾಟ ಮಾಡಿ